ಲೋಕ ಕಲ್ಯಾಣಾರ್ಥವಾಗಿ ಸನಾತನ ಧರ್ಮ ಸಂರಕ್ಷಣಾರ್ಥ ಮಂಗಳೂರಿನ ಓಂ ಶ್ರೀ ಮಠದಲ್ಲಿ ಡಿಸೆಂಬರ್ 21ರಿಂದ 29ರವರೆಗೆ ಶ್ರೀ ಲಲಿತಾ ಸಹಸ್ರನಾಮ ಸಮೇತ ಶ್ರೀ ಚಕ್ರ ನವಾರಣ ಹೋಮದೊಂದಿಗೆ ಸೌಂದರ್ಯ ಲಹರಿ ಯಜ್ಞ ನಡೆಯಲಿದೆ ಎಂದು ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಇದು 2ನೇ ವರ್ಷದ ಕಾರ್ಯಕ್ರಮವಾಗಿದ್ದು, ಇದರಲ್ಲಿ 100 ಶ್ಲೋಕವಿದ್ದು ತುಂಬಾ ವಿಶೇಷವಾದ ಗ್ರಂಥ ಇದಾಗಿದ್ದು, ಯಾವುದೇ ತೊಂದರೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತದೆ. ಸನಾತನ ಸಂಸ್ಕೃತಿ ಉಳಿಸಲು ಇದು ಉತ್ತಮ ಜಾಗವಾಗಿದೆ ಎಂದು ವಿವರಿಸಿದರು. ಮಂಗಳೂರು ಓಂ ಶ್ರೀ ಮಠದಲ್ಲಿ ಡಿಸೆಂಬರ್ 21ರಿಂದ ಪ್ರಥಮ ದಿನದಿಂದ ಡಿಸೆಂಬರ್ 29ವರೆಗೆ ಸೌಂದರ್ಯಲಹರಿ ಮಹಾಯಾಗ ನಡೆಯಲು ತೀರ್ಮಾನ ಆಗಿದೆ. ಇದು 2ನೇ ವರ್ಷ ನಾವು ಸೌಂದರ್ಯಲಹರಿ ಮಹಾಯಾಗ ಮಾಡೋದು. ಸೌಂದರ್ಯಲಹರಿ ಅಂದರೆ ಜಗದ್ಗುರು ಶಂಕರಾಚಾರ್ಯ ಭಗವತ್ಪಾದರಿಂದ ರಚಿಸಿದ ವಿಶೇಷವಾದ ಒಂದು ಕೃತಿ. ಅದರಲ್ಲಿ 100 ಶ್ಲೋಕಗಳಿದೆ. ಒಂದೊಂದು ಶ್ಲೋಕಗಳಿಗೆ ಒಂದೊಂದು ಅರ್ಥ ಬರ್ತದೆ. ಒಂದೊಂದು ಶ್ಲೋಕ ಒಂದೊಂದು ಫಲಗಳಿರ್ತದೆ. ಮಾಂತ್ರಿಕ ತಾಂತ್ರಿಕ ವಿದ್ಯೆಯಲ್ಲಿ ಎಲ್ಲದಕ್ಕೆ ತುಂಬ ವಿಶೇಷವಾದ ಗ್ರಂಥವೇ ಸೌಂದರ್ಯಲಹರಿ. ಅದನ್ನ ಐತಿಹ್ಯಗಳು ತುಂಬ ಇದೆ. ಸೌಂದರ್ಯಲಹರಿಯನ್ನು ಶಂಕರಾಚಾರ್ಯರು ಕೈಲಾಸಕ್ಕೆ ಹೋಗುವಲ್ಲಿ ಗೋಡೆಯಲ್ಲಿ ಬರೆದಿಟ್ಟದು. ಅದು ಅರ್ಧ ಆದ ಮೇಲೆ ಇವರಿಗೆ ಜ್ಞಾನ ಬರಬಾರ್ದಲ್ಲಿ ಅದು ಅವರು ಮುಚ್ಚಿದೆ. ಆಗ ಬಾಕಿ ಭಾಗವನ್ನು ತನ್ನಷ್ಟಕ್ಕೆ ಶಂಕರಾಚಾರ್ಯರು ರಚಿಸಿದೆ ಅಂತ ಐತಿಹ್ಯ ಉಂಟು. ಪೂರಕ ಮಾಹಿತಿ ನೀಡಿದ ಮಠದ ಮಾತಾ ಶ್ರೀ ಓಂ ಶ್ರೀ ಶಿವ ಜ್ಞಾನಮಯಿ ಸರಸ್ವತಿಯವರು ನಾರಿಶಕ್ತಿಗೆ ಪ್ರಾಧಾನ್ಯತೆಯನ್ನ ನೀಡಿ ಇಲ್ಲಿ ಎಲ್ಲವನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ವಿವರಿಸಿದರು. ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಪೂಜೆಯಾಗ್ಲಿ, ಹವನವಾಗ್ಲಿ, ಯಾವುದೇ ಒಂದು ಅನುಷ್ಠಾನವನ್ನು ಕೂಡ ನಾರಿ ಶಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟುಕೊಂಡು ನಡೆಸಿಕೊಂಡು ಬರುವಂಥದ್ದೇ ಓಂ ಶ್ರೀ ಮಠ. ಅಂದರೆ ಅದ್ವೈತ ಸಿದ್ಧಾಂತ ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿ ಋಷಿ ಪರಂಪರೆಯನ್ನು ಅನುಸರಿಸಿ ಬರುವಂತಹ ಮಠವಾಗಿರುತ್ತೆ. ಪ್ರತ್ಯೇಕ ಅಂದರೆ ಕಳೆದ ವರ್ಷನೂ ಸೌಂದರ್ಯ ಲಹರಿ ಮಹಾಯಾಗ ಓಂ ಶ್ರೀ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರಥಮ ವರ್ಷದ್ದು. ದ್ವಿತೀಯ ವರ್ಷದ್ದು ಈ ವರ್ಷ ಪುನಃ ಶ್ರೀ ಚಕ್ರ ನವಾವರಣ ಹೋಮ ಹಾಗೂ ಲಲಿತಾ ಸಹಸ್ರನಾಮಾರ್ಚನೆ, ಅದರ ಜೊತೆಯಲ್ಲಿ ಸೌಂದರ್ಯ ಲಹರಿ ಮಹಾಯಾಗವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕಲಿಯುಗದಲ್ಲಿ ಸೌಂದರ್ಯ ಲಹರಿ ಮಹಾಯಾಗವು ಯಾರು ಮಾಡಿಲ್ಲ ಎನ್ನುವಂಥದ್ದೊಂದು ಪ್ರತ್ಯೇಕವಾಗಿರುತ್ತೆ. ಪ್ರಥಮವಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.